ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಿದ ಕಿಡಿಗೇಡಿಗಳನ್ನು ಪೊಲೀಸರು ಎಳೆದು ತರುತ್ತಿದ್ದಾರೆ. ಖಾಕಿ ಬೇಟೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಪುಂಡರು ಹೊಸ ಕಳ್ಳಾಟವನ್ನು ಶುರು ಮಾಡಿದ್ದಾರೆ. ವಾಟ್ಸ್ಆಪ್ನಲ್ಲಿ ಆರೋಪಿಗಳು ಮಾಡ್ತಾ ಇರುವಂತ ಮಸಲತ್ತಾದ್ರೂ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಉದಯಗಿರಿ ಗಲಾಟೆ, ಪುಂಡರ ಆಡಿಯೋ ಔಟ್. ಪೊಲೀಸರು ಹಿಡಿತಾರೆ, ಮೆಸೇಜ್ ಡಿಲೀಟ್ ಮಾಡಿ. ಗಲಭೆ ಬಳಿಕ ಎಸ್ಕೇಪ್ ಆಗಲು ವಾಯ್ಸ್ ನೋಟ್ಸ್. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಪುಂಡರು ನಡೆಸಿದ್ದ ದಾಳಿ ನಡೆದು 6 ದಿನ ಕಳೆದಿವೆ. ಸಾವಿರ ಸಂಖ್ಯೆಯಲ್ಲಿ ಬಂದಿದ್ದ ಪುಂಡರು ಠಾಣೆ ಮುಂದೆ ಗಲಾಟೆ ಮಾಡಿದ್ರು. ಡಿಸಿಪಿ ಮುತ್ತುರಾಜ್ ಸ್ವತಃ ಸಮಾಧಾನ ಮಾಡಿದ್ರು. ಕೇಳದ ಕಿಡಿಗೇಡಿಗಳು ಕಲ್ಲು ತೂರಿದ್ರು. ಇದೀಗ ಪೊಲೀಸರು ಹಿಡಿತಾರೆ, ಮೆಸೇಜ್ ಡಿಲೀಟ್ ಮಾಡಿ ಅಂತ ಪುಂಡರಿಗೆ ಆಡಿಯೋ ಮೆಸೇಜ್ ರವಾನಿಸಿದ್ದು ಬಯಲಾಗಿದೆ. अस्सलाम वालेकुम मेरे ग्रुप के सब भाइयों को, जो मेरे भाइयां इंस्टाग्राम में कल के स्टोरियां डाल को ही पूरे स्टोरियां डिलीट करो. क्राइम ब्रांच वाले मुझे फोन करे थे, उन्होंने बोले अब कौन स्टोरियां इंस्टाग्राम में डाल को ही सबको भी सर्च कर रही. कम से कम एक 60-70 छोकरा उठा को ही अब इंस्टाग्राम में कौन स्टोरियां डाल को ही उनको भी ये वाचिंग कर को उनकी आइडिया चेक कर को क्या तो ब्लैक लिस्ट में तो उनको भी उठाने की कोशिश कर रही. मेरे भाइयां जितने भी इंस्टाग्राम में स्टोरियां डाल को ही पूरे भी डिलीट कर डालो. ಠಾಣೆಗೆ ಕಲ್ಲು ಹೊಡೆದು ತಲೆಮರೆಸಿಕೊಂಡಿರುವ ಕಿಡಿಗೇಡಿಗಳು ಪೊಲೀಸರ ಕೈಗೆ ಸಿಗದಂತೆ ಎಲ್ಲರನ್ನೂ ಎಚ್ಚರಿಸ್ತಾ ಇದ್ದಾರೆ. ಗಲಭೆ ಬಳಿಕ ಎಸ್ಕೇಪ್ ಆಗೋದಕ್ಕೆ ವಾಯ್ಸ್ ನೋಟ್ ಮಾಡಿರುವ ಪುಂಡರು ಸುಮಾರು 50,000 ಮಂದಿಗೆ ವಾಟ್ಸ್ಆಪ್ನಲ್ಲಿ ರವಾನೆ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ವಿಡಿಯೋ ಡಿಲೀಟ್ ಮಾಡುವಂತೆ ತಿಳಿಸಿದ್ದು ಕ್ರೈಮ್ ಬ್ರಾಂಚ್ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಡಿಸಿಪಿ ಮನವಿಗೂ ಜಗ್ಗಲಿಲ್ಲ, ಗಲಾಟೆ ತಡೆಯಲು ಸಾಹಸ. ಇನ್ನು ಕಿಡಿಗೇಡಿ ಸ್ಟೇಟಸ್ ಹಾಕಿದ್ದ ಸತೀಶ್ ನನ್ನ ಉದಯಗಿರಿ ಪೊಲೀಸ್ ಠಾಣೆಗೆ ಕರೆತಂದಿರುವ ವಿಷಯ ಗೊತ್ತಾಗ್ತಾ ಇದ್ದಂತೆ ಮುಸ್ಲಿಂ ಸಮುದಾಯದ 1000ಕ್ಕೂ ಹೆಚ್ಚು ಜನ ಠಾಣೆ ಮುಂದೆ ಜಮಾಯಿಸಿದ್ರು. ಆರೋಪಿಯನ್ನ ತಮಗೆ ಒಪ್ಪಿಸುವಂತೆ ಬುಸುಗುಟ್ಟಿದ್ರು. ಈ ವೇಳೆ ಡಿಸಿಪಿ ಮುತ್ತುರಾಜ್ ಪೊಲೀಸ್ ಜೀಪ್ ಮೇಲೆ ನಿಂತು ಜನರನ್ನ ಸಮಾಧಾನ ಪಡಿಸೋದಕ್ಕೆ ಯತ್ನಿಸಿದ್ರು. ಆದ್ರೆ ಯುವಕರು ಸುಮ್ಮನಾಗದೆ ಕಿರುಚಾಡ್ತಾ ಘೋಷಣೆ ಕೂಗಿದ್ರು. ಬಳಿಕ ಏಕಾಏಕಿ ಕಲ್ಲು ತೂರಿ ದಾಂಧಲೆ ನಡೆಸಿದ್ದಾರೆ. ಆರೋಪಿ ಸುರೇಶ್ ಬೇಲ್ ಅರ್ಜಿ ವಿಚಾರಣೆ ಫೆಬ್ರವರಿ 17ಕ್ಕೆ ಮುಂದೂಡಿದೆ. ಇನ್ನು ಆರೋಪಿ ಸುರೇಶ್ ಜಾಮೀನು ಅರ್ಜಿ ವಿಚಾರಣೆಯನ್ನ ಮೈಸೂರಿನ 2ನೇ ಸಿವಿಲ್ ಕೋರ್ಟ್ ನಾಳೆಗೆ ಮುಂದೂಡಿದೆ. ಸುರೇಶ್ ಬಂಧನ ಸಂಬಂಧ ಪೊಲೀಸರು ಕೋರ್ಟ್ಗೆ ಯಾವುದೇ ಸಾಕ್ಷ್ಯ ನೀಡಿಲ್ಲ ಅಂತ ವಕೀಲರು ಹೇಳಿದ್ದು ಪೊಲೀಸರ ವಿರುದ್ಧವೇ ಕಿಡಿಕಾರಿದ್ದಾರೆ. ಪ್ರಕರಣದ ಮೂಲ ವಸ್ತುವಾದಂತ ಏನು ಮೊಬೈಲ್ ಅಂತ ಹೇಳ್ತಾರೆ, ಮೊಬೈಲ್ ಅನ್ನೇ ಸೀಸ್ ಮಾಡದೆ ಆರೋಪಿಯ ವಿರುದ್ಧ ಪ್ರಕರಣವನ್ನ ದಾಖಲಿಸಿರುವಂತದ್ದು ಮತ್ತು ಯಾವ ಮಾಹಿತಿ ಆಧಾರದ ಮೇಲೆ ಪ್ರಕರಣವನ್ನು ದಾಖಲಿಸಿದ್ರು ಅನ್ನೋದಕ್ಕೆ ಯಾವುದೇ ಮೆಟೀರಿಯಲ್ ಅನ್ನ ಕೊಟ್ಟಿಲ್ಲ. ಏನೇ ಹೇಳಿ, ಗಲಭೆ ನಡೆದು 5 ದಿನ ಕಳೆದಿದ್ದು ದಿನಕ್ಕೊಂದು ವಿಚಾರಗಳು ಬಯಲಾಗ್ತಾನೇ ಇದೆ. ಖಾಕಿ ತನಿಖೆಯಲ್ಲಿ ಇನ್ಯಾವ ಸತ್ಯ ಹೊರಬೀಳುತ್ತೋ ನೋಡಬೇಕು. ರಾಮ್, TV9 ಮೈಸೂರು.